ಜೈ ಹಿಂದ್. ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ, ಈಗಾಗಲೇ ಇಂಡಿಯನ್ ನೇವಿಯಲ್ಲಿ MR ಮತ್ತು SSR ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. ಇಲ್ಲಿ MR ಹುದ್ದೆಗಳಿಗೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಅದೇ ರೀತಿಯಾಗಿ SSR ಹುದ್ದೆಗೆ PUC ಸೈನ್ಸ್ ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಹಾಗಾದರೆ ಅದರ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಫಸ್ಟ್ ಸ್ಟೇಜ್ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಸ್ಟೇಜ್ ಬರ್ತದೆ. ಸೆಕೆಂಡ್ ಸ್ಟೇಜ್ ಅಪ್ಪ ಅಂದ್ರೆ ಫಿಸಿಕಲ್ ಇರ್ತದೆ, ಆಮೇಲೆ ಎಕ್ಸಾಮ್ ಇರ್ತದೆ ಅಭ್ಯರ್ಥಿಗಳೇ. ಅದರ ಮಾಹಿತಿಯನ್ನು ಬಿಟ್ಟಿದ್ದಾರೆ. ಏನಪ್ಪ ಅಂದ್ರೆ ಇದೇ ತಿಂಗಳು 30ನೇ ತಾರೀಕಿನಿಂದ ನಿಮ್ಗೆ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ ಅಭ್ಯರ್ಥಿಗಳು. ನಿಮಗೆಲ್ಲ ಗೊತ್ತಿರಲಿ. ಇದರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿರ್ತೇನೆ, ಅದನ್ನು ಓಪನ್ ಮಾಡಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡನ್ನು ಸಹಿತ ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಈಗಾಗಲೇ ಸ್ಟೇಜ್ ಫಸ್ಟ್ ಅಂದರೆ ಇಲ್ಲಿ ನೀವು ಗಮನಿಸ್ಬೋದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಯಾವ ರೀತಿಪ್ಪ ಅಂದ್ರೆ ಈಗ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಬರೆದಿದ್ರಿ. ಫಸ್ಟ್ ಸ್ಟೇಜ್ ಫಸ್ಟ್ ಒಳಗೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಟ್ ಆಫ್ MR ಏನಾಗಿತ್ತಪ್ಪ ಅಂದ್ರೆ 19 ಕಟ್ ಆಫ್ ನಿಂತದ. ಅದೇ ರೀತಿ ಈ SSR 17.5 ಕಟ್ ಆಫ್ ನಿಂತದ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕೆಂಡ್ ಸ್ಟೇಜಿಗೆ ಬರ್ತೀರಿ. ಸೆಕೆಂಡ್ ಸ್ಟೇಜ್ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಇರ್ತದೆ. ಇದು ಫಸ್ಟ್ ಸ್ಟೇಜ್ ಎಕ್ಸಾಮ. ನೀವು ಕ್ವಾಲಿಫೈ ಆಗಲಿಕ್ಕೆ ಮಾತ್ರ, ಫಿಸಿಕಲ್ ಕ್ವಾಲಿಫೈ ಆಗಲಿಕ್ಕೆ ಮಾತ್ರ ಇರ್ತದೆ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸೆಕೆಂಡ್ ಸ್ಟೇಜ್ ಎಕ್ಸಾಮು, ಆಮೇಲೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಏನಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ ಒಳಗೆ ನೀವು ಓಡಬೇಕಾಗ್ತದೆ. ಫಿಸಿಕಲನ್ನು ನೀವು ಪಾಸ್ ಮಾಡ್ಬೋದು. ಅದೇ ರೀತಿಯಾಗಿ ಎಕ್ಸಾಮ್ಗೆ ನೀವು ಹೆಚ್ಚಿಗೆ ಒತ್ತನ್ನು ಕೊಡಬೇಕು. ಯಾಕಂದ್ರೆ ಇದೇ ತಿಂಗಳು 30ನೇ ತಾರೀಕಿನಿಂದ ಫಿಸಿಕಲ್ ಪ್ರಾರಂಭವಾಗತ್ತವೆ. ನೀವು ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಇನ್ನು ಸಮಯ ಭಾಳಿಲ್ಲ. ಫಿಸಿಕಲನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಭ್ಯರ್ಥಿಗಳೇ. ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿ ಮೊದಲ ನಿಮ್ಮ ಐ ಡಿಯನ್ನು ಹಾಕಿ ಆಮೇಲೆ ಪಾಸ್ವರ್ಡನ್ನು ಹಾಕಿದ್ರಪ್ಪ ಅಂದ್ರೆ ಓಪನ್ ಆಗ್ತದೆ. ಒಮ್ಮೆ ಸರ್ವರ್ ಬಿಜಿ ಇರೋದ್ರಿಂದ ಓಪನ್ ಆಗೋದಿಲ್ಲ. ಆದರೂ ಬೇಜಾರು ಮಾಡ್ಕೋಬೇಡಿ. ಮತ್ತೊಮ್ಮೆ ಚೆಕ್ ಮಾಡಿ ನೀವು ಸೆಕೆಂಡ್ ಸ್ಟೇಜ್ಗೆ ಆಯ್ಕೆ ಆಗಿದ್ದೀರೋ ಅಥವಾ ಇಲ್ಲೋ, ಅಥವಾ ನಿಮಗೆ ಮಾರ್ಕ್ಸ್ ಎಷ್ಟು ಬಿದ್ದಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಅಭ್ಯರ್ಥಿಗಳು ನೀವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಫಸ್ಟ್ ಸ್ಟೇಜ್ ಇದು ಏನಪ್ಪ ಅಂದ್ರೆ ಫಿಸಿಕಲ್ ಕ್ವಾಲಿಫೈಗೆ ಮಾತ್ರ ಇರ್ತದೆ. ಸೆಕೆಂಡ್ ಸ್ಟೇಜ್ ಏನಪ್ಪ ಅಂದ್ರೆ ಫಿಸಿಕಲ್ ಆದಮೇಲೆ ಮತ್ತೆ ಎಕ್ಸಾಮ್ ಇರ್ತದೆ. ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಅದಾದಮೇಲೆ ನೀವು ಫೈನಲ್ ಆಗ್ಬೋದು ಅಭ್ಯರ್ಥಿಗಳಿಗೆ. ಇಂಡಿಯನ್ ನೇವಿಯಲ್ಲಿ ವೈಟ್ ಡ್ರೆಸ್ಸನ್ನು ಹಾಕೋಬೇಕು. MR ಮತ್ತು SSR ನಲ್ಲಿ ಸಿಲೆಕ್ಷನ್ ಆಗಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ಮುಂದಿನ ಸ್ಟೇಜಿಗೆ ನೀವು ತಯಾರಾಗಿ. ಟೈಮ್ ಭಾಳಿಲ್ಲ, ಕೇವಲ 10 ದಿನ ಮಾತ್ರ ಅದ. ನೀವು ಫಿಸಿಕಲ್ ಹೋಗಲಿಕ್ಕೆ 10 ದಿನದಲ್ಲಿ ನೀವು ತಯಾರಾಗಬೇಕಾಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ಇಂದಿನಿಂದಲೇ ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಅಡ್ಮಿಟ್ ಕಾರ್ಡನ್ನು ನೋಡಿರಿ. ಫಸ್ಟ್ ಸ್ಟೇಜ್ ಅಂದರೆ ಪಾಸಾಗಿ ಸೆಕೆಂಡ್ ಸ್ಟೇಜ್ ನೀವು ಸಿಲೆಕ್ಷನ್ ಆಗಿರಲು ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ MR ಮತ್ತು SSRಗೆ ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳು ಕಮೆಂಟ್ ಮೂಲಕ ನೀವು ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳು ತಿಳಿಸ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಸ್ಟೇಜ್ಗಳನ್ನು ನಾವು ಹಾಗೆ ಹೇಳ್ತಾ ಇರ್ತೀವಿ ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಈಗ ಪಾದಾರ್ಪಣೆ ಮಾಡ್ತಾಯಿದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದ್ರೆ ಫಿಸಿಕಲನ್ನು 400 ಮೀಟರ್ ಟ್ರ್ಯಾಕ್ನಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟಾಗಿ ನಾವು ಫಿಸಿಕಲ್ ಬ್ಯಾಚ್ಗಳನ್ನು ಮಾಡ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ನುರಿತ ದೈಹಿಕ ಉಪನ್ಯಾಸಕರಿಂದ ತರಬೇತಿಯನ್ನು ನೀಡ್ತಾ ಇದ್ವಿ. ಈಗ ನಮ್ಮ ಸಂಸ್ಥೆಯಲ್ಲಿ SSC GDಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ಗಾಗಿ ಪ್ರವೇಶ ಪ್ರಾರಂಭವಾಗಿ, ಅದೇ ರೀತಿಯಾಗಿ RPF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಹಿತ ಫಿಸಿಕಲ್ಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಇದೇ 30ನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದು ಫಿಸಿಕಲ್ ಬರ್ತದೆ. ಆ ಅಭ್ಯರ್ಥಿಗಳಿಗೂ ಸಹಿತ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಇದೇ ಜುಲೈ 1ರಿಂದ SSC GD ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸ್ಟೇಟ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಹಾಗೆಯೇ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. SSR ಮತ್ತು MR ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದರೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಜನ ಸಿಲೆಕ್ಟ್ ಆಗಿದ್ದಾರೆ ನಾವು ನೋಡಿದರೆ ನಮಗೂ ಖುಷಿ ಅನ್ನಿಸ್ತದೆ. ಆಮೇಲೆ ಬೇರೆದವ್ರು ನೋಡೋರಿಗೂ ಸಹಿತ ಖುಷಿ ಅನ್ನಿಸ್ತದೆ. ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳು ದಯವಿಟ್ಟು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕೆಂದು ತಮ್ಮಲ್ಲಿ ವಿನಂತಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ.
ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.